ಸೋಷಿಯಲ್ ಮೀಡಿಯಾದಲ್ಲಿ ದಾಸನ ಶಕ್ತಿ ಪ್ರದರ್ಶನ. ಪೋಸ್ಟ್ ಮೂಲಕ ವಿರೋಧಿಗಳಿಗೆ ದಚ್ಚು ಡಿಚ್ಚಿ. ಅಭಿಮಾನಿಗಳ ಪುಣ್ಯ ಕಾರ್ಯಕ್ಕೆ ಬೆನ್ನು ತಟ್ಟಿದ ದರ್ಶನ್. ಈ ಸೀಮೆಗೆ ಶಿವ ನೀಡಿದ ವರವೋ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಬಾರಿ ಆರೋಗ್ಯ ಕಾರಣಗಳಿಂದ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿಲ್ಲ. ಆದರೆ ಅಭಿಮಾನಿಗಳಿಗೆ ತಮ್ಮ ಪ್ರೀತಿಯ ಸಂದೇಶವನ್ನ ರವಾನಿಸಿದ್ರು. ನನ್ನನ್ನ ದಯವಿಟ್ಟು ಕ್ಷಮಿಸಿ, ಈ ಬಾರಿ ನಿಮ್ಮೆಲ್ಲರನ್ನ ಮೀಟ್ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ರು. ದಚ್ಚುವಿನ ನೆಚ್ಚಿನ ಅಭಿಮಾನಿಗಳು ಒಲ್ಲದ ಮನಸ್ಸಿನಲ್ಲೇ ಅದನ್ನ ಒಪ್ಪಿಕೊಂಡ್ರು. ಆದ್ರೂ ತಮ್ಮ ನೆಚ್ಚಿನ ನಟನ ಬರ್ತ್ಡೇಯನ್ನ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದ್ರು. ಆ ಎಲ್ಲಾ ಬರ್ತ್ಡೇ ಆಚರಿಸಿದ ವಿಡಿಯೋಗಳನ್ನ ದರ್ಶನ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪುನಃ ರೀಪೋಸ್ಟ್ ಮಾಡಿದ್ದಾರೆ. ಹೌದು, ಇಷ್ಟು ವರ್ಷ ಇಲ್ಲದ ಆಚರಣೆಯನ್ನ ದಚ್ಚು ಈ ಬಾರಿ ಮಾಡಿರುವುದು ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟುಹಾಕ್ತಾ ಇದೆ. ಅಲ್ಲದೆ ದರ್ಶನ್ ಅವರ ಬರ್ತ್ಡೇ ಪ್ರತಿ ವರ್ಷವೂ ಅದ್ದೂರಿಯಾಗಿ ನೆರವೇರ್ತಾ ಇತ್ತು. ದರ್ಶನ್ ಅವರ ಮನೆಯ ಮುಂದೆ ಸಾವಿರಾರು ಅಭಿಮಾನಿಗಳು ಬಂದು ಸೇರ್ತಾ ಇದ್ರು. ಎಲ್ಲೆಡೆ ಡಿ ಬಾಸ್ ಎಂಬ ಘೋಷಣೆಯೇ ಕೇಳ್ತಾ ಇತ್ತು. ದರ್ಶನ್ ರವರಿಗೆ ಬಂದು ವಿಶ್ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಸಾರ್ವಜನಿಕವಾಗಿ ನಟ ದರ್ಶನ್ ಅವರು ಜನ್ಮದಿನವನ್ನ ಆಚರಿಸಿಕೊಂಡಿಲ್ಲ. ಆದ್ರೆ ಅವರ ಅಭಿಮಾನಿಗಳು ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ದರ್ಶನ್ ಪ್ರೀತಿಯ ಸೆಲೆಬ್ರಿಟಿಗಳೇ ಅಂತ ಪೋಸ್ಟ್ ಮಾಡಿದ್ದು ಕೇವಲ 20 ನಿಮಿಷದಲ್ಲಿ ಸಾವಿರಾರು ಲೈಕ್ಗಳು ಬಂದಿವೆ. ಶೇರ್ ಕೂಡ ಜೋರಾಗಿವೆ. ಕಷ್ಟದ ದಿನಗಳನ್ನ ಕಳೆದ ಮೇಲೆ ನಟ ದರ್ಶನ್ ಅವರು ಫ್ಯಾಮಿಲಿಯೊಂದಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅವರು ಇಚ್ಛೆಗೆ ಮಾಡಿದ್ದ ವಿಡಿಯೋ ಸಹ ಸಾಕಷ್ಟು ವೈರಲ್ ಆಗಿದ್ದು, ಜೈಲಿನಿಂದ ಬಿಡುಗಡೆಯಾಗಿ ಬಂದ ಮೇಲೆ ನಟ ದರ್ಶನ್ ಅವರು ಸಂಕ್ರಾಂತಿ ಹಬ್ಬಕ್ಕೆ ಮೊದಲ ಬಾರಿಗೆ ಬರೋಬ್ಬರಿ 8 ತಿಂಗಳ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಆ ವಿಡಿಯೋ ಸಹ ಸಾಕಷ್ಟು ವೈರಲ್ ಆಗಿತ್ತು. ಇದೀಗ ಬರ್ತ್ಡೇ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಪ್ರೀತಿಯ ಸೆಲೆಬ್ರಿಟಿಗಳೇ ಅಂತ ಶುರು ಮಾಡಿದ್ದಾರೆ. ಇನ್ನು ಹುಟ್ಟು ಹಬ್ಬವನ್ನ ಯಾವಾಗಲೂ ವಿಶೇಷವಾಗಿ ಆಚರಿಸುವ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದಕ್ಕೆ ನಾನು ಮನದಾಳದಿಂದ ಕೃತಜ್ಞನಾಗಿದ್ದೇನೆ. ಅಲ್ಲದೆ ನೀವು ಹಲವೆಡೆ ಮಾಡುತ್ತಿರುವ ದಾನ ಧರ್ಮ ಕಾರ್ಯಗಳು ಸಹಸ್ರಾರು ಹೃದಯಗಳನ್ನ ಸ್ಪರ್ಶಿಸುವಂಥದ್ದು. ನಿಮ್ಮ ಈ ಕೆಲಸಗಳು ಅನೇಕರಿಗೆ ದಾರಿದೀಪವಾಗಲಿದೆ. ನಿಮ್ಮ ಮನದಾಳದ ಪ್ರೀತಿಯ ಹಾರೈಕೆಗಳು ನನ್ನ ಮುಂದಿನ ಹೆಜ್ಜೆಗೆ ದಾರಿ ತೋರುವ ಬೆಳಕು ಎಂದರೆ ಅತಿಶಯೋಕ್ತಿಯಲ್ಲ. ಆದಷ್ಟು ಬೇಗ ನಿಮ್ಮನ್ನ ಕಾಣುವ ಹಂಬಲ, ಕಾತುರ ನನ್ನಲ್ಲಿಯೂ ಇದೆ. ನಿಮ್ಮನ್ನ ಪಡೆದಿರುವ ನಾನೇ ಧನ್ಯ. ನಿಮ್ಮ ದಾಸ ದರ್ಶನ್ ಎಂದು ಪೋಸ್ಟ್ ಮಾಡಿತು. ಒಟ್ನಲ್ಲಿ ಅಭಿಮಾನಿಗಳು ಮಾಡಿರುವ ದಾನ ಧರ್ಮದ ವಿಡಿಯೋಗಳನ್ನ ದಚ್ಚು ತಮ್ಮ ಖಾತೆಯಲ್ಲಿ ಪೋಸ್ಟ್ ಮಾಡಿ, ನನ್ನ ಸೆಲೆಬ್ರಿಟಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ನೀವು ನನ್ನ ಹುಟ್ಟುಹಬ್ಬವನ್ನ ವಿಶೇಷವಾಗಿಸಿದ್ದೀರಿ ಎಂದು ಮನದಲ್ಲಿ ಅಡಗಿದ್ದ ಮಾತನ್ನ ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಇಸನ್ಷಿ ನ್ಯೂಸ್.